ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಜ್ಞಾನಪಂಚಾಸ್ಯಾನ್ ಧೇನುಪಾಚಾರ್ಯ ಸೇವಕಾನ್. ಶ್ರೀ ಗುರುಭ್ಯೋ ನಮಃ. ಸಮಗ್ರ ಗುರುಗಳನ್ನ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮಸ್ಕಾರವನ್ನು ಮಾಡುತ್ತಾ, ಗುರುಗಳು ಪರಮಗುರುಗಳು ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ, ಗ್ರಂಥ ರಚಯಿತರುಗಳಾದಂತಹ ಗುರು ಸಾರ್ವಭೌಮರಾದ ಮಹಾನುಭಾವರಾದ ವಾದಿರಾಜ ಶ್ರೀಮಚ್ಚರಣರನ್ನ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮಿಸ್ತಾ, ಅವರ ಹೃದ್ಗನಾದ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀ ಹಯಗ್ರೀವ ದೇವರು, ಭೂವರಾಹ ದೇವರು, ರಮಾ ತ್ರಿವಿಕ್ರಮ ಅವರ ಅನುಗ್ರಹ ಆಶೀರ್ವಾದಕ್ಕಾಗಿ ಹಾಗೂ ಎಲ್ಲ ಗುರುಗಳ ಎಲ್ಲ ದೇವತೆಗಳ ಅನುಗ್ರಹ ಆಶೀರ್ವಾದಕ್ಕಾಗಿ ರಾಜರಿಂದ ರಚಿತವಾದ ಲಕ್ಷ್ಮೀ ಶೋಭಾನ ಪದ ಆ ಕೃತಿಯ ವಿಚಾರವನ್ನು ತಮ್ಮೊಟ್ಟಿಗೆ ಮಾಡ್ತಾ ಇದ್ದೇನೆ. ಪ್ರಕೃತಿಯ ಗುಣದಿಂದ ಕಟ್ಟು ಪಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖವುಂಬ ಬೊಮ್ಮಾದಿ ಜೀವರು ದುಃಖಕ್ಕೆ ದೂರಳೆನಿಪ ಎನಗೆಣೆಯೇ. ಲಕ್ಷ್ಮೀದೇವಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ. ಕೈಯಲ್ಲಿ ಮಾಲೆಯನ್ನು ಹಿಡ್ಕೊಂಡು ಆಕೆ ಕೇಳ್ತಾ ಇದ್ದಾಳೆ, ಈ ಬ್ರಹ್ಮದೇವರನ್ನ ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳು ಎಲ್ಲರೂ ಜೀವರು. ಜೀವರು ಅಂದ ಮೇಲೆ ಅವರಿಗೆ ಸಂಸಾರಾವಸ್ಥೆ ಅಂತ ಇದೆ. ಪ್ರಕೃತಿಯ ಗುಣಗಳು ಸತ್ವರಜಸ್ತಮೋ ಗುಣಗಳು, ಅವುಗಳಿಂದ ಬಂಧಿತರಾಗಿ ಸಂಸಾರದಲ್ಲಿ ಅವರು ನಾನಾ ವಿಕೃತಿಗಳಿಗೆ ಒಳಗಾಗಿ ಕಾಮಕ್ರೋಧಾದಿ ಅನೇಕ ಮನೋವಿಕಾರಕ್ಕೆ ಬಲಿಯಾಗಿ ಸುಖ ದುಃಖಗಳನ್ನು ಭೋಗ ಮಾಡ್ತಾರೆ, ಉಣ್ತಾರೆ. ನಾನಾದರೂ ಪ್ರಕೃತಿಯ ಸಂಬಂಧವೇ ಇಲ್ಲ ನನಗೆ, ಸತ್ವರಜಸ್ತಮೋ ಗುಣಗಳ ಸಂಬಂಧವೇ ಇಲ್ಲ ನನಗೆ, ಅಂತಹವಳು ನಾನು. ನಿತ್ಯ ಮುಕ್ತಳು, ಸಂಸಾರದ ಸಂಬಂಧವೇ ಇಲ್ಲ ನನಗೆ, ನಿತ್ಯ ಮುಕ್ತಳು ನಾನು. ಅಂತಹ ನನಗೆ ಸಂಸಾರಾವಸ್ಥೆಯಲ್ಲಿ ಇರುವಂತಹ ಈ ದೇವತೆಗಳು ಅನುರೂಪರಾಗಬಲ್ಲರೇ ಎಂದು ಲಕ್ಷ್ಮೀದೇವಿ ತಾನು ಕೇಳ್ತಾ ಇದ್ದಾಳೆ. ಏನಿದು? ಬ್ರಹ್ಮದೇವರನ್ನ ಮೊದಲು ಮಾಡಿಕೊಂಡು ಸಕಲ ಜೀವರೂ ಕೂಡ ಸುಖ ದುಃಖವನ್ನ ಭೋಗ ಮಾಡುತ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಸುಖವನ್ನ ಭೋಗ ಮಾಡೋದರಲ್ಲಿ ತಪ್ಪೇನು? ದುಃಖವನ್ನ ಭೋಗ ಮಾಡೋದು, ದುಃಖವನ್ನ ಅನುಭವಿಸೋದು ಸರಿಯಾಗೋದಿಲ್ಲ. ಅದು ಸುಖವನ್ನ ಉಣ್ತಾನೆ ಅಂದ್ರೆ ಅದು ಒಳ್ಳೆಯದೇ ಅಲ್ಲ. ನಿಜ. ಸುಖದಲ್ಲಿ ಎರಡು, ಒಂದು ಸ್ವರೂಪ ಸುಖ, ಇನ್ನೊಂದು ಔಪಾಧಿಕವಾದ ಸುಖ, ಪ್ರಕೃತ ಸುಖ, ಪ್ರಾಕೃತಿಕ ಸುಖ. ಸ್ವರೂಪ ಸುಖವನ್ನ ಭೋಗ ಮಾಡಿದರೆ ತೊಂದರೆ ಇಲ್ಲ, ಅದು ನಿತ್ಯವಾದದ್ದು, ಪೂರ್ಣವಾದದ್ದು, ಅದು ಗುಣವೇ, ದೋಷವಾಗೋದಿಲ್ಲ. ಆದರೆ ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ಅಥವಾ ಕಟ್ಟು ಪಡೆದು ಬಂದಿರತಕ್ಕಂತಹ ವಿಕೃತಿಗೊಳಗಾದ ಸುಖ, ಇದು ಪ್ರಾಕೃತ ಸುಖ, ಅನಿತ್ಯ, ಅಪೂರ್ಣ ಅನ್ನಿಸ್ತದೆ. ಹಾಗಾಗಿ ಆ ಸುಖ ಏನಿದ್ರೂ ಕೂಡ ಹೇಯ ಎಂದು ಶಾಸ್ತ್ರ ಉತ್ತರವನ್ನು ಕೊಡ್ತಾ ಇದೆ. ಇನ್ನೊಂದು ವಿಚಾರವನ್ನ ನಮಗೆ ತಿಳಿಸ್ತಾ ಇದೆ. ಏನು ಅಪ್ರಾಕೃತವಾದ ಅಂದ್ರೆ ಸ್ವರೂಪ ಸುಖ ಅಂತಂದ್ರೆ ಏನು? ಅದನ್ನು ಈ ರೀತಿಯಾಗಿ ನಾವು ತಿಳ್ಕೊಳ್ಳಬಹುದು. ಸ್ವತಃ ಸರ್ವೇಪಿ ಚಿದ್ರೂಪಾಹ ಸರ್ವದೋಷ ವಿವರ್ಜಿತಾಹ ಜೀವಾಹ. ಗೀತಾಭಾಷ್ಯದಲ್ಲಿ ಆಚಾರ್ಯರು ಈ ಮಾತನ್ನು ತಿಳಿಸ್ತಾರೆ. ಸಾತ್ವಿಕ ಜೀವರು, ಮೋಕ್ಷ ಯೋಗ್ಯರಾದವರು ಎಂಬುದಾಗಿ ಯಾವ ಜೀವರಾಶಿಗಳಿರ್ತಾರಲ್ಲ, ಆ ಎಲ್ಲ ಜೀವರಾಶಿಗಳು ಸಹಜವಾಗಿ ಸ್ವಾಭಾವಿಕವಾಗಿ ಜ್ಞಾನಾನಂದ ರೂಪರಾಗಿದ್ದಾರೆ. ದುಃಖ ಮೊದಲಾದ ದೋಷಗಳಿಂದ ದೂರವರಾದವರು. ಮತ್ತೆ ಅವರಿಗೆ ದುಃಖಾದಿಗಳು ಬರ್ತದಲ್ಲ, ಸಂಸಾರ ಬರ್ತದಲ್ಲ ಅಂತಂದ್ರೆ ಹೌದು, ಅಂತಃಕರಣದ ಉಪಾಧಿಯ ಸಂಬಂಧದಿಂದ. ಇನ್ನೂ ಚೆನ್ನಾಗಿ ಇದರ ಬಗ್ಗೆ ವಿವರಣೆ ತಿಳ್ಕೊಳ್ಳೋದಾದರೆ,
ಜೀವರಿಗೆ 4 ಶರೀರಗಳಿವೆ, ದೇಹಗಳಿವೆ. ಒಂದು ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಭೌತಿಕವಾದ ಶರೀರ, ಪಾಂಚಭೌತಿಕವಾದ ಕಣ್ಣಿಗೆ ಕಾಣಿಸುವ ಶರೀರ. ಸ್ವರೂಪ ಶರೀರ ಅಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೀವನ ಸ್ವರೂಪದ ಜೊತೆಗೇ ಇರುತ್ತೆ. ಅದು ಸ್ವರೂಪದೊಟ್ಟಿಗೆ ಇರುತ್ತೆ, ಜೀವನೊಟ್ಟಿಗೆ ಇರ್ತದೆ. ಅದನ್ನು ಸ್ವರೂಪ ಶರೀರ ಅಂತ ಕರೀತಾರೆ. ಜೀವಸ್ವರೂಪಾತ್ಮಕವಾದದ್ದು ಅವನ ಜೊತೆಗೇ ಇರುತ್ತದೆ, ಅದು ಇರುವಂತಹ ಶರೀರ. ಎರಡನೆಯದ್ದು ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣಗಳು, ಮನಸ್ಸು, ಹೀಗೆ ಷೋಡಶ ಕಲೆಗಳಿಂದ ಕೂಡಿರ್ತಕ್ಕಂತಹ ಶರೀರ ಲಿಂಗದೇಹ. ಅದು ಕೂಡ ಅನಾದಿ ಕಾಲದಿಂದ ಬಂದೇ ಅವನ ಜೊತೆಗೇ ಇರ್ತದೆ, ಬಂದಿರ್ತದೆ. ಆದರೆ ಮೋಕ್ಷಕ್ಕೆ ಮುಕ್ತಿ ಲಭಿಸುವಾಗ ಅದು ನಾಶವಾಗಿ ಹೋಗುತ್ತೆ. ಆ ಲಿಂಗ ಶರೀರ ಕಳಚಿ ಬಿದ್ದ ಮೇಲೆ ಅವನಿಗೆ ಮೋಕ್ಷ ಅಂತ ಹೇಳ್ತಾರೆ, ಶಾಸ್ತ್ರ ಹೇಳುತ್ತದೆ. ಆದರೆ ಅದು ಅನಾದಿ ಕಾಲದಿಂದ ಜೀವನೊಟ್ಟಿಗೆ ಇರುವಂತಹದ್ದು. ಈ ಲಿಂಗದೇಹ ಇದು ಸೂಕ್ಷ್ಮ ರೂಪವಾದರೆ ಇದರದ್ದೇ ಸ್ಥೂಲವಾದ ರೂಪ ಇದು ಅನಿರುದ್ಧ ಶರೀರ. ಆ ಅನಿರುದ್ಧ ಶರೀರ ಇದು. ಅದಾದ ಮೇಲೆ ಸ್ಥೂಲ ರೂಪದಲ್ಲಿ ಭೌತಿಕವಾಗಿ ಹೊರಗೆ ಕಾಣಿಸುವಂತಹ ಶರೀರ ಇದು ಭೌತಿಕ ಶರೀರ ಅಂತ ಕರೀತಾರೆ. ಭೌತಿಕ ಶರೀರ ನಾಶವಾಗತ್ತೆ, ಹೋಗತ್ತೆ. ಇವು ಎಲ್ಲ ಕಡೆಗೂ ಕೂಡ ಅಂತಃಕರಣ ಅಂದ್ರೆ ಮನಸ್ಸು, ಅದರ ಸಂಬಂಧದಿಂದ ಜೀವರಲ್ಲಿ ಕಾಮ, ಕ್ರೋಧ, ಅನೇಕ ತರಹದ ವಿಕಾರಗಳು, ಅದರಿಂದ ಸುಖ ದುಃಖಾದಿಗಳು ಇವೆಲ್ಲ ಸಂಭವಿಸ್ತವೆ. ಇದರಲ್ಲಿ ಭೌತಿಕ ದೇಹ ನಾಶವಾಗುತ್ತದೆ. ಅನಿರುದ್ಧ ದೇಹವೂ ಕೂಡ ನಾಶವಾದರೂ ಕೂಡ ಲಿಂಗದೇಹ ಅನ್ನೋದು ಜೀವನೊಟ್ಟಿಗೆ ಇದ್ದೇ ಇರ್ತದೆ, ಮೋಕ್ಷಕ್ಕೆ ಹೋಗುವ ತನಕ. ಹೀಗಾಗಿ ಆ ಲಿಂಗ ಶರೀರ ಇತ್ತು ಅಂದ್ರೆ ಮತ್ತೆ ಪ್ರಾಕೃತ ಗುಣಗಳ ಸಂಬಂಧ ಬರ್ತದೆ. ಆ ಪ್ರಾಕೃತ ಗುಣಗಳ ಬಗ್ಗೆ ಚಿಂತನೆ ಮಾಡೋದಾದರೆ ಅವು 3 ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣ. ಇದರಲ್ಲಿ ರಜೋಗುಣ ತಮೋಗುಣದ ಕಾರ್ಯ ಆಗದೇ ಇದ್ದರೂ ಕೂಡ ಸತ್ವಗುಣದ್ದೇ ಕಾರ್ಯವಾದರೂ ಕೂಡ ಅದು ಬಂಧಕವೇ. ಸತ್ವಗುಣದ ಕಾರ್ಯವಾದರೂ ಕೂಡ ಅದು ಬಂಧಕವೇ. ಆ ಗುಣದಿಂದ ಬದ್ಧರಾಗೇ ಇರ್ತಾರೆ ಅವರು. ಈ ಸತ್ವ, ರಜಸ್ಸು, ತಮಸ್ಸು ಗುಣಗಳ ಬಗ್ಗೆ ಸಂಕ್ಷೇಪವಾಗಿ ತಿಳಿಸೋದಾದರೆ, ಯಾವಾಗ ಭಗವಂತ ಸತ್ವಗುಣವನ್ನ ಉನ್ನಾಹ ಮಾಡುತ್ತಾನೋ ಆಗ ದೇವತೆಗಳಿಗೆ ಜಯವಾಗುತ್ತೆ, ಸಾತ್ವಿಕ ಶಕ್ತಿ ಸಜ್ಜನರಿಗೆ ಜಯವಾಗುತ್ತದೆ. ತಮೋಗುಣವನ್ನ, ರಜೋಗುಣವನ್ನ ಉನ್ನಾಹ ಮಾಡಿದ ಅಂತಂದ್ರೆ ಆಸುರಿ ಶಕ್ತಿ, ಪೈಶಾಚಿಕ ಶಕ್ತಿಗಳಿಗೆ ಜಯ ಲಭಿಸ್ತದೆ. ಸತ್ವಗುಣ, ರಜೋಗುಣ, ತಮೋಗುಣ ನಮ್ಮಲ್ಲಿಯೂ ಇದೆ. ಸೂಕ್ಷ್ಮ ಸತ್ವ, ಸ್ಥೂಲ ಸತ್ವ, ಸೂಕ್ಷ್ಮ ರಜೋಗುಣ, ಸ್ಥೂಲ ರಜೋಗುಣ, ಸೂಕ್ಷ್ಮ ತಮೋಗುಣ, ಸ್ಥೂಲ ತಮೋಗುಣ ಅಂತ ಇವುಗಳಲ್ಲಿ ಮತ್ತೆ 6 ಭಾಗವಾಗುತ್ತೆ. ಸೂಕ್ಷ್ಮ ಸತ್ವಗುಣದ ಕಾರ್ಯವೇ ಶಾಸ್ತ್ರದಲ್ಲಿ ಹೇಳಿದ ದೇವತೆಗಳ, ಭಗವಂತನ ತತ್ವಗಳ ಸೂಕ್ಷ್ಮವಾದ ಜ್ಞಾನ ನಮಗೆ ಆಗುವುದು ಸೂಕ್ಷ್ಮ ಸತ್ವಗುಣದ ಕಾರ್ಯ. ಅದರ ಪ್ರಭಾವದಿಂದ ನಮಗೆ ಈ ಹರಿತತ್ವಗಳ, ಭಗವತ್ ತತ್ವಗಳ ಜ್ಞಾನ ಚೆನ್ನಾಗಿ ಆಗುತ್ತದೆ. ಸ್ಥೂಲ ಸತ್ವಗುಣ ಅಂತ ಇದೆ. ಆ ಸ್ಥೂಲ ಸತ್ವಗುಣ ಅಂತಂದ್ರೆ ಹೊರಗಿನ ಬಾಹ್ಯ ಪ್ರಪಂಚದ ಜ್ಞಾನ, ಅದು ಯಾವುದೇ ಆಗಿರಬಹುದು. ಬಾಹ್ಯ ಪ್ರಪಂಚದ ಜ್ಞಾನ ಅದು ಸರಿಯಾಗಿ ನಮಗೆ ಆಗುತ್ತಾ ಇದೆ. ಅದು ಲೌಕಿಕ ವಿದ್ಯಾಭ್ಯಾಸವೂ ಆಗಬಹುದು. ಒಬ್ಬ ಡಾಕ್ಟರು ಸರಿಯಾಗಿ ಒಂದು ಡಯಾಗ್ನೈಸ್, ಆ ರೋಗಿಯ ರೋಗವನ್ನು ತಾನು ಕಂಡುಹಿಡಿದಿದ್ದಾನೆ, ಅವನು ದೊಡ್ಡ ವೈದ್ಯನಾಗಿದ್ದಾನೆ. ಅಥವಾ ಇನ್ಯಾವುದೋ ಹುದ್ದೆಯಲ್ಲಿರುವಂತಹ ಯಾವುದೋ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಚೆನ್ನಾಗಿ ಜ್ಞಾನವನ್ನು ಮಾಡಿಕೊಂಡಿದ್ದಾನೆ ಅಂದರೆ ಅದು ಸ್ಥೂಲವಾದ ಸತ್ವಗುಣದ ಕಾರ್ಯ ಎಂಬುದಾಗಿ ತಿಳ್ಕೊಳ್ಬೇಕು. ರಜೋಗುಣಕ್ಕೆ ಬಂದಾಗ ಅಲ್ಲಿ 2, ಸೂಕ್ಷ್ಮ ಮತ್ತು ಸ್ಥೂಲ ರಜೋಗುಣ. ಸೂಕ್ಷ್ಮ ರಜೋಗುಣದ ಕಾರ್ಯ ಏನು? ಭಗವಂತನ ಪ್ರೀತಿಗಾಗಿ ನಾವು ದೈಹಿಕವಾಗಿ ಶ್ರಮಿಸೋದು, ಭಗವಂತ, ಸಜ್ಜನರು, ಇದಕ್ಕಾಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕುವುದು, ನದಿ ಸ್ನಾನಕ್ಕೆ ಹೋಗುವುದು, ತೀರ್ಥಯಾತ್ರೆ ಮಾಡೋದು, ಇತ್ಯಾದಿ ಇತ್ಯಾದಿ ಎಲ್ಲ, ಅತಿಥಿ ಸತ್ಕಾರ ಎಲ್ಲವೂ ಕೂಡ. ಸ್ಥೂಲ ರಜೋಗುಣದ ಕಾರ್ಯ ಅಂದರೆ ಹೊಟ್ಟೆಪಾಡಿಗಾಗಿ, ಹೆಂಡತಿ ಮಕ್ಕಳಿಗಾಗಿ ನಾನೇನು ಪ್ರಯಾಸವನ್ನು ಪಡ್ತೇವೆ ನಾವು, ಇವೆಲ್ಲವೂ ಕೂಡ ಸ್ಥೂಲವಾದ ರಜೋಗುಣದ ಕಾರ್ಯ.
ತಮೋಗುಣಕ್ಕೂ ಹೀಗೆ. ಸ್ಥೂಲ ತಮೋಗುಣ, ಸೂಕ್ಷ್ಮ ತಮೋಗುಣ. ಸೂಕ್ಷ್ಮವಾದ ತಮೋಗುಣ ಅದರ ಪ್ರಭಾವವಾಯಿತು. ಅದರ ಕಾರ್ಯ ಹೇಗಿರುತ್ತೆ ಅಂತಂದ್ರೆ, ಭಗವಂತನ ತತ್ವಗಳ ಕುರಿತಾಗಿ ಅನ್ಯಥಾ ಜ್ಞಾನ ಹುಟ್ಟತ್ತೆ. ದೇವರ ಧರ್ಮದ ಕುರಿತಾಗಿ ಏನೇನೋ ಜ್ಞಾನಗಳು ಹುಟ್ಟಿಬಿಡುತ್ತವೆ. ತಪ್ಪು ತಪ್ಪಾಗಿ ಬೋಧವಾಗುತ್ತಾ ಹೋಗ್ತದೆ. ಸ್ಥೂಲವಾದ ತಮೋಗುಣದ ಕಾರ್ಯ, ಪ್ರತ್ಯಕ್ಷವಾಗಿ ತಿಳ್ಕೊಳ್ಳಬೇಕಾದದ್ದನ್ನ ಅನ್ಯಥಾ ತಿಳ್ಕೊಂಡು ಬಿಡ್ತೇವೆ ನಾವು. ಹಗ್ಗವನ್ನ ನೋಡಿ ಹಾವು ಅಂತ ತಿಳಿಯೋದು, ಇನ್ನೇನನ್ನೋ ಯಾರೋ ಏನೋ ಹೇಳಿರ್ತಾರೆ ಅದನ್ನ ತಪ್ಪಾಗಿ ತಿಳಿದು ಬಿಡೋದು, ಹೀಗೆ ಅನೇಕ ತರಹ ಇವೆ. ಈ ರೀತಿಯಾಗಿ ಇದನ್ನು ಸುಮ್ಮನೆ ಸಂಕ್ಷೇಪವಾಗಿ ನಾನು ಹೇಳಿದ್ದೇನೆ. ಸತ್ವಗುಣ, ರಜೋಗುಣ, ತಮೋಗುಣ, ಈ ಗುಣಗಳನ್ನು ಸ್ವೀಕಾರ ಮಾಡಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಇವೆಲ್ಲವೂ ಕೂಡ ಇವುಗಳ ಅಪೇಕ್ಷೆ ಇಲ್ಲದೇ ಇದ್ದರೂ ಕೂಡ ತಾನೇ ಹಾಕಿದ ಲೋಕದ ಮರ್ಯಾದೆಯನ್ನ ಸಂರಕ್ಷಣೆ ಮಾಡುವುದಕ್ಕಾಗಿ ಇವುಗಳನ್ನು ತೆಗೆದುಕೊಂಡು ಸೃಷ್ಟಿಯನ್ನ ಮಾಡುತ್ತಾನೆ. ಈ ಪ್ರಕೃತಿಯ ಕಟ್ಟಿಗೆ ಬಂಧನಕ್ಕೆ ಒಳಗಾಗಿ ಎಲ್ಲ ಜೀವರಾಶಿಗಳು ಕೂಡ ವಿಕೃತಿಗೆ, ವಿಕಾರದಿಂದ ಸುಖ ದುಃಖಾದಿಗಳನ್ನು ಭೋಗ ಮಾಡ್ತಾರೆ ಎಂಬುದಾಗಿ ಲಕ್ಷ್ಮೀದೇವಿ ತಾನು ಹೇಳ್ತಾ ಇದ್ದಾಳೆ. ಇಲ್ಲಿ ಚತುರ್ಮುಖ ಬ್ರಹ್ಮದೇವರೇನಿದ್ದಾರಲ್ಲ ಅವರ ಮೇಲೆ ಮಾತ್ರ ಸೂಕ್ಷ್ಮ ಸತ್ವಶ್ಚತುರ್ಮುಖ ಅಂತ ಹೇಳುತ್ತಾರೆ. ಪ್ರಾಕೃತ ಗುಣಗಳ ಪ್ರಭಾವ ಹೆಚ್ಚು ಬ್ರಹ್ಮದೇವರ ಮೇಲೆ ಬೀಳೋದಿಲ್ಲ, ಅದಕ್ಕೆ ಅವರು ಒಳಗಾಗೋದಿಲ್ಲ. ಹೀಗಾಗಿ ಅವರಿಗೆ ನಾನಾ ವಿಕೃತಿಗಳು ಇರೋದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಮೊನ್ನೆ ನಾವು ತಿಳ್ಕೊಂಡಂತೆ ಅಜ್ಞಾನ 4 ಬಾರಿ, ಭಯ 2 ಬಾರಿ, ಶೋಕ ಇವೆಲ್ಲವೂ ಕೂಡ ಅರ್ಧರ್ಧ ಕ್ಷಣಗಳು ಮಾತ್ರ. ಬ್ರಹ್ಮದೇವರ ಆ ಸುದೀರ್ಘವಾದ ಆಯುಷ್ಯದಲ್ಲಿ 2 ಬಾರಿ ಮಾತ್ರ ಭಯ, ಅದು ಅರ್ಧರ್ಧ ಕ್ಷಣ. ಶೋಕ ಮಾತ್ರ ಅರ್ಧ ಕ್ಷಣದಲ್ಲಿ ಶೋಕ. ಹೀಗಾಗಿ ಬ್ರಹ್ಮದೇವರಿಗೆ ಇವು ಇದ್ದರೂ ಕೂಡ ಇಲ್ಲದೇ ಇದ್ದಂತೆ. ಅದನ್ನೂ ಕೂಡ ಅವರು ಭಗವಂತನ ಪ್ರೀತಿಗಾಗಿ ಅವುಗಳನ್ನು ಅಳವಡಿಸಿಕೊಂಡಿದ್ದಾರೆ ಅಂತ ನಾವು ತಿಳಿತೇವೆ. ಅದಕ್ಕಾಗಿ ಒಂದು ಮಾತು, ಭಾಗವತದಲ್ಲಿ ಬರುವಂತಹ ಏಕಾದಶ ಸ್ಕಂದದಲ್ಲಿ ಬರುವಂತಹ ಒಂದು ಮಾತು, ಸರ್ವೇ ವಿಮೋಹಿತ ದಿಯಃ ತವ ಮಾಯಯೇಮೇ ಬ್ರಹ್ಮಾದಯ ಎನ್ನುವಂತಹ ಮಾತಿನಲ್ಲಿ ಬ್ರಹ್ಮಾದಯ ಅಂತಂದ್ರೆ ಅತದ್ಗುಣ ಸಂವಿಜ್ಞಾನ ಸಮಾಸವನ್ನ ಮಾಡಿಕೊಂಡು ಬ್ರಹ್ಮದೇವರನ್ನ ಬಿಟ್ಟು ಉಳಿದ ದೇವತೆಗಳು ಎಂದು ಹೇಗೆ ಅಲ್ಲಿ ನಿರ್ಣಯವನ್ನ ಕೊಡುತ್ತಾರೋ ಆ ನಿರ್ಣಯವನ್ನ ಇಲ್ಲೂ ಕೂಡ ನಾವು ತೆಗೆದುಕೊಳ್ಳಬಹುದು. ಇದಕ್ಕೆ ಉದಾಹರಣ ರೂಪವಾಗಿ ಉಪೋದ್ಬಲಕವಾಗಿ 2 ಮಾತುಗಳನ್ನು ನಾವು ತಿಳ್ಕೊಳ್ಳೋಣ. ಒಂದು, ಒಬ್ಬ ವ್ಯಕ್ತಿ ಹೇಳುತ್ತಾನೆ, ಲಂಬಕರ್ಣ ಮಾನಯ, ದೊಡ್ಡದ ಲಂಬಕರ್ಣನಾದ ಪುರುಷನನ್ನ ಕರ್ಕೊಂಡು ಬಾ, ದೊಡ್ಡ ದೊಡ್ಡ ಕಿವಿಗಳು ಯಾರಿಗಿರ್ತವೋ ಅಂಥವನನ್ನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಆ ವ್ಯಕ್ತಿ ಬಂದಾಗ ಅವನಿಗೆ ಇರುವಂತಹ ದೊಡ್ಡ ದೊಡ್ಡ ಕಿವಿಗಳು ಅವನೊಟ್ಟಿಗೆ ಬರ್ತವೆ. ಇನ್ನೊಂದು ಇದಿದೆ, ಚಿತ್ರಗುಮಾನಯ, ಬಣ್ಣ ಬಣ್ಣದ ಆಕಳುಗಳು ಯಾರ ಹತ್ರ ಇವೆಯೋ ಅವನನ್ನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಬಣ್ಣ ಬಣ್ಣದ ಆಕಳುಗಳು ಆ ಯಜಮಾನನೊಟ್ಟಿಗೆ ಬರಬೇಕಾಗಿಲ್ಲ. ಆ ಬಣ್ಣ ಬಣ್ಣಗಳ ಆಕಳುಗಳು ಅವನ ಹತ್ರ ಇವೆ. ಅವನ ಆಕಳುಗಳು ಎಲ್ಲೋ ಹೊಲದಲ್ಲೋ ಗದ್ದೆಯಲ್ಲೋ ಮೇಯ್ತಾ ಇರ್ತವೆ. ಅವನು ಮಾತ್ರ ಇಲ್ಲಿ ಬರ್ತಾನೆ, ಪುರುಷ. ಹಾಗೆ ಇಲ್ಲಿ ಬೊಮ್ಮಾದಿ ಜೀವರು ಎಂದು ಬ್ರಹ್ಮದೇವರಾದಿಯಾಗಿ ಸಕಲ ಜೀವರು ಅಂತ ಹೇಳಿದಾಗ ಬ್ರಹ್ಮದೇವರನ್ನ ಬಿಟ್ಟು ಉಳಿದ ಎಲ್ಲ ಜೀವರು ಎಂಬುದಾಗಿ ತೆಗೆದುಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಪ್ರಕೃತಿಯ ವಿಕಾರಗಳು, ಪ್ರಕೃತಿಯ ಪ್ರಭಾವ ಅಷ್ಟಾಗಿ ಅವರ ಮೇಲೆ ಇರೋದಿಲ್ಲ. ಆದ್ದರಿಂದ ಬ್ರಹ್ಮದೇವರನ್ನ ಬಿಟ್ಟು ಉಳಿದೆಲ್ಲ ಜೀವರು ಕೂಡ ಈ ಪ್ರಕೃತಿಯ ಗುಣಗಳ ಕಟ್ಟಿಗೆ, ಆ ಬಂಧನಕ್ಕೆ ಒಳಗಾಗಿ ಅನೇಕ ವಿಕೃತಿಗಳಿಗೆ ಒಳಗಾಗಿ ಈ ಪ್ರಾಕೃತವಾದ ಸುಖ ದುಃಖಾದಿಗಳನ್ನ ಭೋಗ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರು ನನಗೆ ಸಮಾನರೇ. ಯಾಕೆ ಅಂದ್ರೆ ಲಕ್ಷ್ಮೀದೇವಿಗೆ ಸಂಸಾರ ಬಂಧನದ ಸ್ಪರ್ಶವೇ ಇಲ್ಲ. ಪ್ರಕೃತಿಗೆ ನಿಯಾಮಕಳಾಗಿದ್ದಾಳೆ ಲಕ್ಷ್ಮೀದೇವಿ. ಭಗವಂತ ಹೇಗೆ ನಿತ್ಯ ಮುಕ್ತನೋ ಅನಾದಿ ಕಾಲದಿಂದ ಲಕ್ಷ್ಮೀದೇವಿ ನಿತ್ಯ ಮುಕ್ತಳೆ. ಒಂದು ಕಾಲದಲ್ಲೂ ಅವಳು ಸಂಸಾರದಲ್ಲಿ ಇರಲಿಲ್ಲ. ಹೀಗಾಗಿ ನಿತ್ಯ ಮುಕ್ತಳಾದಂತಹ ನಾನು ಎಲ್ಲಿ
ಈ ಪ್ರಕೃತಿಯ ಗುಣಗಳಿಂದ ಸುಖ ದುಃಖಾದಿಗಳನ್ನು ಉಣ್ಣುವಂತಹ ಸಂಸಾರದಲ್ಲಿ ಇರುವಂತಹ ಈ ಜೀವರಲ್ಲಿ ಅವರಿಗೆ ನನಗೆ ಎಂದಾದರೂ ಹೊಂದಾಣಿಕೆ ಆಗತ್ತಾ? ಅವರು ನನಗೆ ಸಮಾನರಾಗಬಹುದಾ ಎಂಬುದಾಗಿ ಲಕ್ಷ್ಮೀದೇವಿ ಆ ವರ ಹೇಗಿರಬೇಕು ಅನ್ನೋದನ್ನು, ಒಬ್ಬ ಕನ್ಯೆ ಹೇಗೆ ಚಿಂತನೆ ಮಾಡಬೇಕು ಅನ್ನೋದನ್ನ ಲಕ್ಷ್ಮೀದೇವಿ ತಾನು ತೋರಿಸಿಕೊಡ್ತಾ ಇದ್ದಾಳೆ. ಎಲ್ಲ ಜೀವರಾಶಿಗಳು ಕೂಡ ಪ್ರಕೃತಿಯಿಂದ ಬದ್ಧರಾದವರು, ಪ್ರಕೃತಿಯ ಗುಣಗಳಿಂದ. ಲಕ್ಷ್ಮೀದೇವಿ ಮಾತ್ರ ಪ್ರಕೃತಿಗೆ ನಿಯಾಮಕಳಾದವಳು. ಒಬ್ಬನವನ ಮಗ, ಮತ್ತೊಬ್ಬನವನ ಮೊಮ್ಮ, ಒಬ್ಬನವನಿಗೆ ಶಯನಾಹ, ಒಬ್ಬನವನ ಪುರುವ, ಮತ್ತಿಬ್ಬರವನಿಗಂಜಿ, ಅಬ್ಬರದಲಾವಾಗ ಸುಳಿವರು. ಒಬ್ಬನು ಅವನ, ಅವನ ಅಂದ್ರೆ ಹಿಂದೆ ಬಂದಿರತಕ್ಕಂತಹ ಪರಮಾತ್ಮ. ಶಿಂಶುಮಾರ ರೂಪದಿಂದ ಎಲ್ಲರ ಆಯುಷ್ಯವನ್ನ ಅಪಹಾರ ಮಾಡುತ್ತಾನೆ, ಸ್ವೀಕಾರ ಮಾಡುತ್ತಾನೆ, ಹರಣ ಮಾಡುತ್ತಾನೆ ಅಂತ ಬಂದಿತ್ತಲ್ಲ, ಅಂತಹ ಶಿಂಶುಮಾರ ನಾಮಕ ಪರಮಾತ್ಮ ಅವನ ಮಗ ಬ್ರಹ್ಮದೇವರು. ಇನ್ನೊಬ್ಬರು ಆ ಪರಮಾತ್ಮನಿಗೆ ಮೊಮ್ಮಗ ರುದ್ರದೇವರು. ಇನ್ನೊಬ್ಬ ಆತನಿಗೆ ಶಯನ, ಮಲಗುವ ಹಾಸಿಗೆ ಶೇಷದೇವರು. ಮತ್ತೊಬ್ಬ ಆತನನ್ನ ಸದಾಕಾಲ ಹೆಗಲಿನ ಮೇಲೆ ಏರಿಸಿಕೊಂಡು ಹೋಗುವಂತಹ ವಾಹನ ಪರುವ. ಮತ್ತೆ ಇಬ್ಬರು ಆ ಭಗವಂತನಿಗೆ ಅಂಜಿ ಸೂರ್ಯಚಂದ್ರರು. ಒಬ್ಬನು ಹಗಲು ಬರ್ತಾನೆ, ಒಬ್ಬ ರಾತ್ರಿ ಬರ್ತಾನೆ, ಸಂಚಾರ ಮಾಡ್ತಾ ಇರ್ತಾರೆ. ಸರ್ವನಾಮದಿಂದ ದೇವರನ್ನ ಅವನು ಅಂತ ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ ಕರೀತಾರೆ. ಯೋಸೌ ಯೋಸೌ ತತ್ ಓಂ ತತ್ಸದಿತಿ ನಿರ್ದೇಶ ಅನ್ನೋ ಕಡೆಗೆ ತತ್ ಅವನು, ಯೋಸಾವಸೌ ಪುರುಷಸ್ಸೋಹಮಸ್ಮಿ ಅವನು ಎಂಬುದಾಗಿ ಕರೀತಾರೆ. ಹಾಗೆ ಅವನು ಅಂದ್ರೆ ಪರಮಾತ್ಮ. ಅವನ ಮಗ ಬ್ರಹ್ಮದೇವರು. ಭಗವಂತನ ನಾಭಿಕಮಲದಲ್ಲಿ ಬ್ರಹ್ಮದೇವರು ಹುಟ್ಟುತ್ತಾರೆ, ಪರಮಾತ್ಮನ ಮಗ. ಆ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಅಂತ ಸನಕಾದಿಗಳನ್ನ ನಿರ್ಮಾಣ ಮಾಡಿದರೆ, ಆ ಸನಕಾದಿಗಳಂತಾರೆ ನಾವು ಮಹಾಪರಮ ವಿರಕ್ತ ಶಿಖಾಮಣಿಗಳು, ನಾವು ಪ್ರಜಾ ಸೃಷ್ಟಿಯನ್ನ ಮಾಡೋದಿಲ್ಲ ಅಂದಾಗ ಬ್ರಹ್ಮದೇವರಿಗೆ ಸ್ವಲ್ಪ ಕೋಪ ಬಂತಂತೆ. ಆಗ ಹುಟ್ಟಿದವರು ರುದ್ರದೇವರು. ಪೌರಾಣಿಕ ಕಥೆ, ರುದ್ರದೇವರು ಹುಟ್ಟಿದರು, ಪ್ರಸಿದ್ಧವಾದ ಕಥೆ. ಹಾಗಾದರೆ ರುದ್ರದೇವರು ಪರಮಾತ್ಮನ ಮೊಮ್ಮಗ. ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ ಎಂಬುದಾಗಿ ಹೇಳುತ್ತಾರೆ. ಆ ಪರಮಾತ್ಮನ ಮಗ, ಇನ್ನೊಬ್ಬನು ಮೊಮ್ಮಗ. ಶೇಷಗರುಡರು, ಒಬ್ಬನು ಹಾಸಿಗೆ, ಒಬ್ಬನು ವಾಹನ. ಆ ಗರುಡದೇವರ ಮಹಾಭಾರತದ ಆದಿಪರ್ವದಲ್ಲಿ ಬರುವಂತಹ ಕಥೆ ಇದು. ಪರಮಾತ್ಮ ಗರುಡನಿಗೆ ಹೇಳ್ತಾನಂತೆ, ಗರುಡ ನಿನಗೇನಾದ್ರೂ ವರ ಬೇಕಾದ್ರೆ ಕೇಳು. ಅವನಂತಾನೆ, ನೀಯೇನ್ ನನಗೆ ವರ ಕೊಡ್ತೀನಿ, ನಾನು ನಿನಗೆ ವರ ಕೊಡ್ತೀನಿ, ಕೇಳು. ಗರುಡ ಅಂತಾನೆ, ಸ್ವಾಮಿ ನಿನ್ನ ಮೇಲೆ ನಾನಿರಬೇಕು. ತಥಾಸ್ತು, ದೇವರು ವರ ಕೊಟ್ಟ. ಹೀಗಾಗಿ ಭಗವಂತ ಗರುಡಧ್ವಜನಾದ. ಗರುಡನನ್ನ ಧ್ವಜದಲ್ಲಿ ಕೂಡಿಸಿಬಿಟ್ಟ. ತುಂಬ ಬುದ್ಧಿವಂತ ದೇವರು. ಇನ್ನು ಗರುಡ ಹೇಳಿದ್ನಲ್ಲ, ನಾನು ನಿನಗೆ ವರ ಕೊಡ್ತೇನೆ ಕೇಳು ಅಂತ. ಭಗವಂತ ಅಂದ, ಬಾ ಮಗನೆ, ನನಗೆ ನೀನು ವಾಹನನಾಗು, ನಿನ್ನ ಮೇಲೆ ನಾನು ಏರಿ ಕೂಡುತ್ತೇನೆ ಅಂತ ಗರುಡನ ಮೇಲೆ ಏರಿ ಭಗವಂತ ಗರುಡನನ್ನು ಉದ್ಧಾರ ಮಾಡುವುದಕ್ಕಾಗಿ ಕೂತ್ಕೊಂಡ. ವಾಹನ. ಸೂರ್ಯಚಂದ್ರರು. ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ. ಭಗವಂತನಿಗೆ ಅಂಜಿ ಒಂದು ದಿವಸ ನಮ್ಮ ಮನೆಗೆ ಪೇಪರ್ ಬರೋದು, ಹಾಲ್ ಬರೋದು, ಕೆಲಸದವರು ಬರೋದು ತಡ ಆಗಬಹುದು. ವಿಮಾನಗಳು, ರೈಲುಗಳು ಬರೋದು ತಡವಾಗಬಹುದು. ಆದರೆ ಸೂರ್ಯಚಂದ್ರರು ಬರೋದು ಯಾವತ್ತೂ ತಡ ಆಗೋದಿಲ್ಲ. ಆ ಸಮಯಕ್ಕೆ ಅವರು ಬರಲೇಬೇಕು. ಹಗಲಿನಲ್ಲಿ ಸೂರ್ಯ, ರಾತ್ರಿ ಕಾಲದಲ್ಲಿ ಚಂದ್ರ. ಅಮಾವಾಸ್ಯೆ ದಿವಸ ಹಗಲು ಚಂದ್ರ ತಾನು ಕಾಣಿಸಿಕೊಳ್ತಾನೆ, ಬಂದಿರ್ತಾನೆ. ಸೂರ್ಯೋದಯದೊಟ್ಟಿಗೆ ಚಂದ್ರೋದಯವಾಗುತ್ತೆ, ಸೂರ್ಯಾಸ್ತದ ಜೊತೆಗೆ ಚಂದ್ರಾಸ್ತವಾಗತ್ತೆ. ಇವರೆಲ್ಲರೂ ಕೂಡ ಭಯದಿಂದ ತಮ್ಮ ತಮ್ಮ ಕರ್ತವ್ಯವನ್ನ ತಾವು ಮಾಡ್ತಾ ಇರ್ತಾರೆ. ಎಲ್ಲ ದೇವತೆಗಳು ಕೂಡ ಭಗವಂತ ಆದೇಶ ಮಾಡಿದ್ದಾನೆ, ನಾವು ಮಾಡಬೇಕು ಎಂಬುದಾಗಿ. ಒಟ್ಟಾರೆ ಇಲ್ಲಿ ಏನನ್ನ ಸೂಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ಅಲ್ಪಾಯುಷ್ಯ, ಸೇವಕತನ, ಅಸ್ವಾತಂತ್ರ್ಯ
ಇವರೆಲ್ಲ ದೇವತೆಗಳಿಗೂ ಕೂಡ ಅಲ್ಪಾಯುಷ್ಯವಿದೆ, ಸೇವಕತನವಿದೆ, ಅಸ್ವತಂತ್ರರು ಇವರೆಲ್ಲರೂ ಕೂಡ. ಇಲ್ಲಿ ಮುಂದೆ ಯಮಧರ್ಮರಾಜನ ವಿಷಯದಲ್ಲೂ ಕೂಡ ಭಯ, ಅಂಜಿ ಅಂತ ಬರುತ್ತೆ. ಹಾಗಾದ್ರೆ ಭಗವಂತನ ಜೊತೆಗೆ ಪ್ರೀತಿ ಮಾಡಬೇಕು ಅಂತ ಮಧ್ವಾಚಾರ್ಯರು ಹೇಳ್ತಾರೆ, ಭಕ್ತಿ ಮಾಡಬೇಕು ಅಂತ. ಮತ್ತೆ ಭಗವಂತ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಭಯ ಇರೋದಿಲ್ಲಲ್ಲ, ಭಯವಿದ್ರೆ ಪ್ರೀತಿ ಇರೋದಿಲ್ಲ ಅಂದ್ರೆ ಹೇಳ್ತಾರೆ, ಭೀಷಾಸ್ಮಾದ್ ವಾತಃ ಪವತೆ ಅನ್ನೋ ಕಡೆಗೆ ಭಯದಿಂದಾಗಿ ಇವರು ಭಯ ಇಲ್ಲ, ಅಲ್ಲಿ ಅಂಜಿಕೆ ಅಲ್ಲ. ಅಲ್ಲಿ ಯಾವ ತರಹದ ಭಯ, ಅಂಜಿಕೆ ಅಂದ್ರೆ ವಿನಯಪೂರ್ವಕವಾದ ಅಂಜಿಕೆ. ದೊಡ್ಡವರ ಹತ್ರ ಮಾತಾಡುವಾಗ ಬಾಯಿ ಹತ್ರ ಕೈ ಹಿಡಿದು ಮಾತಾಡ್ತೇವೆ. ಯಾಕೆ ಅಂದ್ರೆ ಅವರ ಬಗ್ಗೆ ನನಗೊಂದು ಗೌರವ ಇದೆ. ಆ ದೊಡ್ಡವರಲ್ಲಿ ಒಂದು ಗುರುಭಾವವನ್ನ ಕಂಡು ನಾನು ವಿನಯದಿಂದ ಬಾಗಿ ದೇಹವನ್ನು ಬೆಂಡು ಮಾಡಿ ನಾನು ಅವರೊಟ್ಟಿಗೆ ಮಾತಾಡ್ತೇನೆ. ಯಾಕೆ? ಗೌರವ ಇದೆ. ಹಾಗೆ ಬ್ರಹ್ಮಾದಿ ದೇವತೆಗಳಿಗೆ ಭಗವಂತನಲ್ಲಿ ಗೌರವ ಇದೆ. ಹಾಗಾಗಿ ಸೂರ್ಯಚಂದ್ರರು, ಯಮಧರ್ಮರಾಜ ಎಲ್ಲರೂ ಈ ಗೌರವಕ್ಕೆ ಒಳಗಾಗಿ ಗೌರವದಿಂದ, ಗುರುಭಾವದಿಂದ ತಮ್ಮ ವಿನಯವನ್ನು ತಾವು ತೋರಿಸುವುದಕ್ಕಾಗಿ ಅಂಜುತ್ತಾರೆ. ಮತ್ತೆ ಇಲ್ಲಿ ಅಸ್ವಾತಂತ್ರ್ಯ ನಿರೂಪಿತವಾಗುತ್ತಾ ಇದೆ ದೇವತೆಗಳಲ್ಲಿ ಅನ್ನೋದನ್ನು ನಾವು ಇಟ್ಕೊಳ್ಬೇಕು. ಅವನೊಬ್ಬನೇ ನಿರನಿಷ್ಠ ನಿರವದ್ಯ. ಒಬ್ಬನವನ ನಾಮಕಂಜಿ ಬೆಚ್ಚುವ ಗಡ, ಸರ್ಬರಿಗಾವ ಅಮೃತಾವ, ಸರ್ಬರಿಗಾವ ಅಮೃತವನುಣಿಸುವ ಅವನೊಬ್ಬನೇ ನಿರನಿಷ್ಠ ನಿರವದ್ಯ. ಒಬ್ಬನು ಅವನ ಹೆಸರು ಕೇಳಿದ್ರೆ ದೂರ ಹೋಗ್ಬಿಡ್ತಾನೆ, ಹತ್ರನೇ ಬರೋದಿಲ್ಲ. ಆಶ್ಚರ್ಯ. ಇನ್ನೊಬ್ಬ ಎಲ್ಲರಿಗೂ ಕೂಡ 3 ತರಹದ ಅಮೃತವನ್ನ ಉಣಿಸ್ತಾನೆ. ಪರಮಾತ್ಮ ಅಮೃತವನ್ನ ಉಣಿಸ್ತಾ ಇದ್ದಾನೆ. ಯಾರು ಅಮೃತವನ್ನ ಉಣಿಸ್ತಾರಲ್ಲ ಅವನೊಬ್ಬನೇ ನಿರನಿಷ್ಠ ನಿರವದ್ಯ. ಯಾವ ಅನಿಷ್ಠಕ್ಕೂ ಒಳಗಾಗಿಲ್ಲ, ಅವನಿಗೆ ಎಂದೆಂದೂ ನಾಶವಿಲ್ಲ. ಯಾವ ಅನಿಷ್ಠವೂ ಅವನಿಗೆ ಅಂಟೋದಿಲ್ಲ, ಯಾವ ಅನಿಷ್ಠಕ್ಕೂ ಅವನು ಒಳಗಾಗೋದಿಲ್ಲ, ಯಾವ ನಾಶಕ್ಕೂ ಅವನು ಒಳಗಾಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನಿದು? ಭಗವಂತ ಒಬ್ಬನು ಯಾರೋ ಇದ್ದಾನೆ, ಆ ಭಗವಂತನ ನಾಮವನ್ನು ಹೇಳಿದ್ರೆ ಸಾಕು ಅವ್ರ ಹತ್ರ ಬರೋದಿಲ್ಲ ಅಂತ. ಯಾರದು? ಯಮಧರ್ಮರಾಜ. ಯಮಧರ್ಮರಾಜ ಎಂದಿಗೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ಯಾರು ಮಾಡ್ತಾರೋ ಅವರ ಹತ್ರ ದೇವರು ಯಮಧರ್ಮರಾಜ ಬರೋದಿಲ್ಲ. ಯಮಧರ್ಮರಾಜ ಒಂದು ಪ್ರಸಂಗದಲ್ಲಿ ತನ್ನ ದೂತರಿಗೆ ಹೇಳ್ತಾನೆ, ಯಮದೂತರಿಗೆ, ಯಾರ ಹತ್ರ ನಾವು ಹೋಗ್ಬಾರ್ದು. ಪರೋಮದನ್ಯೋ ಜಗತಃ ತಸ್ತುಷಶ್ಚ. ಈ ಪ್ರಪಂಚಕ್ಕೆ ನನಗಿಂತಲೂ ಅಧಿಪತಿಯಾದಂಥವನು, ಸ್ವಾಮಿಯಾದಂಥವನು ಒಬ್ಬನಿದ್ದಾನೆ. ಅವನು ಪರಮಾತ್ಮ. ಅವನ ಚಿಹ್ನಗಳನ್ನ ಯಾರು ಹಚ್ಚಿಕೊಂಡಿರ್ತಾರೋ, ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾಥಾ ಯೇ ಸಾಧವ ಸಮದೃಶೋ ಭಗವತ್ ಪ್ರಪನ್ನಾಃ ತಾನ್ನೋಪಸೀದತ ಹರೇರ್ ಗದಯಾಭಿಗುಪ್ತಾನ್ ನೈಷಾಂ ಭಯಂ ನ ಚ ವಯಂ ಪ್ರಭವಾಮ ದಂಡೇ. ಅವರವರ ಯೋಗ್ಯತಾನುಸಾರವಾಗಿ ಜೀವರಾಶಿಗಳು ನಿರ್ದುಷ್ಟನಾದ ಭಗವಂತನ ಉಪಾಸನೆಯನ್ನ, ನಾಮಸ್ಮರಣೆಯನ್ನ ಯಾರು ಮಾಡುತ್ತಾರೋ, ಭಗವಂತನನ್ನ ಆರಾಧನೆ ಮಾಡುವಂತಹ ಸಜ್ಜನರು ಯಾರಿದ್ದಾರೋ ಅಂತಹವರ ಕೀರ್ತಿಯನ್ನ ದೇವತೆಗಳು ಹಾಡಿ ಹೊಗಳುತ್ತಾರೆ. ಅಂತವರ ಹತ್ರ ನೀವು ಯಾವತ್ತೂ ಕೂಡ ಹೋಗಬೇಡ್ರಿ. ಪರಮಾತ್ಮನ ಗದೆ, ಕೌಮೋದಕಿ ಗದೆ ಅವರನ್ನ ರಕ್ಷಣೆ ಮಾಡ್ತಾ ಇರ್ತದೆ. ಅಂಥವರನ್ನ ದಂಡನೆ ಮಾಡಲಿಕ್ಕೆ ವಯಂ ನ ಪ್ರಭವಾಮ ದಂಡೇ, ಅವರನ್ನ ದಂಡನ ಮಾಡಲಿಕ್ಕೆ, ಶಾಸನ ಮಾಡಲಿಕ್ಕೆ ನಾವು ಸಮರ್ಥರಾಗೋದಿಲ್ಲ. ದೇವರ ನಾಮಸ್ಮರಣೆಯಲ್ಲಿ ಅಷ್ಟು ಮಹತ್ವವಿದೆ. ಭಗವಂತನ ನಾಮವನ್ನು ಸ್ವೀಕಾರ ಮಾಡಿದರೆ ಅಜಮಿಳ, ಮಾಧವ ಒಬ್ಬರಿದ್ದಾರ? ಎಷ್ಟು ಜನ ಇದ್ದಾರೆ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಅವರು ಸಾಧನೆಯನ್ನು ಮಾಡಿಕೊಂಡು ಉತ್ತಮವಾದ ಗತಿಯನ್ನ ಹೊಂದಿದರು ಅಂತ?
ನಾಮಸ್ಮರಣೆಯ ಬಗ್ಗೆ ಆಚಾರ್ಯರು ಹೇಳುತ್ತಾರೆ, ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ಭಗವಂತನ ನಾಮಕ್ಕೆ ಎಷ್ಟೆಲ್ಲ ಪಾಪಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯವಿದೆಯೋ ಅಷ್ಟು ಪಾಪಗಳನ್ನು ಪಾಪಿಷ್ಠರೂ ಮಾಡೋದಿಲ್ಲವಂತೆ, ಪಾಪಾತ್ಮರೂ ಮಾಡೋದಿಲ್ಲ. ಅಷ್ಟು ಸಾಮರ್ಥ್ಯವಿದೆ ಭಗವಂತನ ನಾಮಸ್ಮರಣಕ್ಕೆ, ಪಾಪಗಳನ್ನು ಕಳೆಯೋದಕ್ಕೆ. ಹಾಗಂತ ದೇವರ ನಾಮಸ್ಮರಣೆ ಮಾಡಬಹುದು ಅಂತ ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಸಿಕ್ಕ ಹಾಗೆ ಅಂತ ತಿಳಿಬಾರ್ದು. ತಿಳಿದೋ ತಿಳಿಯದೆಯೋ ನಮ್ಮಿಂದ ಪಾಪಗಳು ಸಂಭವಿಸಿದಾಗ ಭಗವಂತನ ನಾಮವನ್ನು ನಾವು ತಗೊಂಡ್ವಿ ಅಂತಂದ್ರೆ ಆ ಯಮಧರ್ಮರಾಜ ನಮ್ಮ ಹತ್ರ ಬರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರ ಮುಖದ ಮೇಲೆ ಊರ್ಧ್ವಪುಂಡ್ರವಿರೋದಿಲ್ಲವೋ, ಯಾರು ಎಂದೂ ನನ್ನ ನಾಮವನ್ನು ಸ್ಮರಣೆ ಮಾಡೋದಿಲ್ಲವೋ ಅಂಥವರನ್ನ ಕರ್ಕೊಂಡು ಬರ್ರಿ ಎಂಬುದಾಗಿ ಯಮ ತಾನು ಹೇಳ್ತಾನೆ ಅಂತ ತನ್ನ ದೂತರಿಗೆ. ಯಮನಿಗೂ ಯಮನ ದೂತರಿಗೂ ಆದಂತಹ ಸಂವಾದದಲ್ಲಿ ಯಮಧರ್ಮರಾಜ ಹೇಳುವಂತಹ ಮಾತು ಇದು. ಯಮಧರ್ಮರಾಜ ಅಂಜುತ್ತಾನೆ ಅಂದ್ರೆ ಮತ್ತೆ ಅಷ್ಟೇ ಅರ್ಥ, ಭಗವಂತನ ಮೇಲಿರುವಂತಹ ಗೌರವದಿಂದ ಭಗವಂತನ ಭಕ್ತರನ್ನ ನೋಡಿ ಭಯಪಡ್ತಾನೆ. ಇವರು MLA ಸಂಬಂಧಿಕರು, ಇವರು ಮಿನಿಸ್ಟರ್ ಸಂಬಂಧಿಕರು, ಇವರು ಕಲೆಕ್ಟರ್ ಸಂಬಂಧಿಕರು ಅಂತ ಹೇಳಿದ ಮೇಲೆ ನಮ್ಮನ್ನ ದಂಡನ ಮಾಡುವಂತಹ ಪೊಲೀಸರು ನಮ್ಮನ್ನ ನೋಡುವಂತಹ ದೃಷ್ಟಿಕೋನವೇ ಬದಲಾಗಿ ಹೋಗುತ್ತೆ. ಅವ್ರ ಪೈಕಿ ಅಪ್ಪ ಯಾಕಿದ್ದಿತ್ತು ನಮಗೆ ಸಾಫ್ಟ್ ಕಾರ್ನರ್ ಬಂದ್ಬಿಡುತ್ತೆ ಈ ತಪ್ಪು ಮಾಡಿದವನ ಮೇಲೆ. ಹಾಗೆ ಇಲ್ಲೂ ಕೂಡ ಭಗವಂತನ ಮನೆಯವರು ನಾವು, ಹನುಮನ ಮನೆಯವರು ನಾವು ಎಂದು ಗೊತ್ತಾದರೆ ಯಮಧರ್ಮರಾಜರು ಯಮಕಿಂಕರರು ನಮ್ಮ ತಂಟಿಗೆ ಬರೋದಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಭಗವಂತನ ಸ್ವಾತಂತ್ರ್ಯ, ಇತರ ದೇವತೆಗಳ ಪಾರತಂತ್ರ್ಯ. ಭಗವಂತ ಎಲ್ಲ ದೇವತೆಗಳಿಗೆ ಅಮೃತವನ್ನ ಉಣಿಸಿದ ಅಲ್ಲ. ಈಗಿನ್ನ ಲಕ್ಷ್ಮೀ ಪ್ರಾದುರ್ಭಾವವಾಗಿದೆ, ಇದಾದ ಮೇಲೆ ಧನ್ವಂತರಿ ಪ್ರಾದುರ್ಭಾವ, ಆಮೇಲೆ ಅಮೃತವನ್ನು ಉಣಿಸ್ತಾನಲ್ಲ ಅಂದ್ರೆ ಏಷ್ಯತ್ತು ಮುಂದೆ ನಡೆಯುವಂತಹದ್ದು ಈಗ ನಿಶ್ಚಯವಾಗಿ ಹೋಗಿಬಿಟ್ಟಿದೆ. ಏಷ್ಯಚ್ಚ ನಿಶ್ಚಿತಂ ಯತ್ ತದತೀತತ್ವೇನ ಭಣ್ಯತೆ. ಮುಂದೆ ಆಗುವುದು ನಿಶ್ಚಯವಾಗಿ ಬಿಟ್ಟಿತ್ತು ಅಂದ್ರೆ ಅದು ಹಿಂದೆ ನಡೆದು ಹೋದಂತೆ ಅದನ್ನ ಹೇಳುವುದು ಶಾಸ್ತ್ರಗಳಲ್ಲಿ ಕ್ರಮ. ಭಗವಂತ ಅಮೃತವನ್ನ ಉಣಿಸ್ತಾನೆ ದೇವತೆಗಳಿಗೆಲ್ಲ, ನಿಜ. ಅದಲ್ಲದೆ ಮತ್ತೆ 3 ಅಮೃತವನ್ನ ಉಣಿಸ್ತಾನಂತೆ. ಋಚಸ್ಸಾಮಾನಿ ಯಜೋಗುಂಷಿ ಸಾಹಿ ಶ್ರೀರಮೃತ ಸತಾಂ. ಎಲ್ಲ ವಿದ್ಯೆಗಳಿಗೆ, ಸಚ್ಛಾಸ್ತ್ರಗಳಿಗೆ ನಿಯಾಮಕಳಾದವಳು ಶ್ರೀದೇವಿ. ಅವಳಿಂದ ಅಭಿಮನ್ಯಮಾನವಾದ ಶಾಸ್ತ್ರಗಳನ್ನ ಅಮೃತ ಅಂತ ಕರೀತಾರೆ. ಯೋಗ್ಯವಾದ ಗುರುಗಳನ್ನ ಕೊಡಿಸಿ ಶಾಸ್ತ್ರಾಮೃತವನ್ನು ನಮಗೆ ಮೊದಲಿಗೆ ಉಣಿಸ್ತಾನಂತೆ. ಶಾಸ್ತ್ರಾಮೃತವನ್ನು ಉಣಿಸಿ ಆದ ಮೇಲೆ ತನ್ನ ದರ್ಶನವನ್ನು ತಾನು ಕೊಡ್ತಾನಂತೆ, ಅದೊಂದು ಅಮೃತ. ಯಮೈವೇಶ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ. ತಾನು ಇಚ್ಛೆ ಪಟ್ಟು ತನ್ನ ದರ್ಶನವನ್ನು ತಾನು ಕೊಡ್ತಾನಂತೆ. ದರ್ಶನವನ್ನು ಕೊಟ್ಟಾದ ಮೇಲೆ ಮೋಕ್ಷ ಎಂಬಂತಹ ಅಮೃತವನ್ನ ಕೊಡ್ತಾನೆ. ಜ್ಞಾನ ಇಲ್ಲದವರಿಗೆ ಜ್ಞಾನವನ್ನ ಕೊಡ್ತಾನೆ. ಜ್ಞಾನವನ್ನ ಪಡೆದಾದ ಮೇಲೆ ಮೋಕ್ಷವನ್ನ ಕೊಡ್ತಾನೆ. ಮೋಕ್ಷವನ್ನ ಕೊಟ್ಟಾದ ಮೇಲೆ ಆನಂದವನ್ನ ಕೊಡ್ತಾನೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸವೈ ಏಕೋ ಜನಾರ್ದನಃ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ. ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾದಲ್ಲಿ ಇದರ ವರ್ಣನೆಯನ್ನು ತುಂಬಾ ಚೆನ್ನಾಗಿ ವಿಸ್ತಾರವಾಗಿ ಮಾಡ್ತಾರೆ. ಭಗವಂತ ಮುಂದೆ ಅಮೃತವನ್ನ ಹಂಚಿದ ತಾನೆ. ಯಾರಿಗೆ ಕೊಟ್ಟ ಅಮೃತ? ದೇವತೆಗಳಿಗೆ ಮಾತ್ರ ಅಮೃತವನ್ನ ಹಂಚಿದ, ಅಯೋಗ್ಯರಿಗೆ ಅಮೃತವನ್ನ ಕೊಡ್ಲಿಲ್ಲ. ಇತ್ತಂ ತ್ವಯಾ ಸಾಧ್ವಮೃತಂ ಸುರೇಶು ದತ್ತಂ ಹಿ ಮೋಕ್ಷಸ್ಯ ನಿದರ್ಶನಾಯ. ಆಚಾರ್ಯರು ಭಾರತ ತಾತ್ಪರ್ಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತುಗಳನ್ನ ಹೇಳ್ತಾರೆ. ಸ್ವಾಮಿ, ನೀನೇನು ಅಮೃತವನ್ನ ಕೊಟ್ಟಿಯಲ್ಲ, ಉಣಿಸಿದೆಯಲ್ಲ, ಇದೇ ನೀನು ಮೋಕ್ಷವನ್ನು ಕೊಡುವುದಕ್ಕೆ ತರತಮ ಭಾವ. ಎಲ್ಲ ಜೀವರಾಶಿಗಳಿಗೂ ನೀನು ಮೋಕ್ಷವನ್ನು ಕೊಡೋದಿಲ್ಲ.
ಸಾತ್ವಿಕ ಜೀವರಾಶಿಗಳು ಅವರು ನಿನ್ನಲ್ಲಿ ಭಕ್ತಿಯನ್ನ ಮಾಡಿದರೆ ಮಾತ್ರ, ನಿನ್ನ ಪರಿವಾರದ ಮೇಲೆ ಭಕ್ತಿಯನ್ನ ಮಾಡುತ್ತಾರೋ ಅಂಥವರಿಗೆ ಮಾತ್ರ ನೀನು ಮೋಕ್ಷವನ್ನ ಕೊಡ್ತೀಯಾ. ಈ ದೇವತೆಗಳಿಗೆ ಮಾತ್ರ ಅಮೃತವನ್ನ ಕೊಟ್ಟು ಅಸುರರಿಗೆ ಅಮೃತವನ್ನ ಕೊಡ್ಲಿಲ್ಲ ತಾನೇ ನೀನು. ಇದು ಸಾತ್ವಿಕರಿಗೆ ಮಾತ್ರ ಮೋಕ್ಷ, ಅಸುರರಿಗೆ ಮೋಕ್ಷವಿಲ್ಲ ಅನ್ನೋದನ್ನ ಒಂದು ತೋರಿಸೋದಕ್ಕಾಗಿ ಈ ರೀತಿಯಾಗಿ ನೀನು ಮಾಡಿದಿ ಸ್ವಾಮಿ ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. ಹೀಗೆ ಆದ್ದರಿಂದ ಭಗವಂತ ಅವನು ಕರುಣಾಮಯಿ, ಅಂಥವನೊಬ್ಬನೇ ನಿರನಿಷ್ಠ ನಿರವದ್ಯ. ನಿರನಿಷ್ಠ ನಿರವದ್ಯ. ಭಗವಂತನಿಗೆ ಯಾವ ಅನಿಷ್ಟಗಳು ಅಂಟೋದಿಲ್ಲ, ಭಗವಂತನಿಗೆ ಯಾವ ತರಹದ ನಾಶವೂ ಇಲ್ಲ, ಯಾವ ತರಹದ ನಾಶವೂ ಕೂಡ ಇಲ್ಲ. ಅಲ್ಲ, ದೇವತೆಗಳು ಕೂಡ ಅವಧ್ಯರೇ ಅಲ್ವಾ ಅಂದ್ರೆ ಭಗವಂತ ಕೊಟ್ಟಂತಹ ಅಮೃತವನ್ನು ಕುಡಿದು ದೇವತೆಗಳು ಅಮರರು ಅಂತ ಎನಿಸಿದ್ದಾರೆ. ಹಾಗಾಗಿ ತಾತ್ಕಾಲಿಕ ನಿರವಧ್ಯರವರೆಲ್ಲ. ಭಗವಂತ ಸ್ವಾಭಾವಿಕವಾಗಿ ನಿರನಿಷ್ಠ ನಿರವದ್ಯ ಅಂದ ಮೇಲೆ ಆ ಭಗವಂತನ ನಾಮವನ್ನ ಸ್ಮರಣೆ ಮಾಡೋದರಿಂದ ಯಮಭಟರಿಂದ ನಾವು ಪಾರಾಗ್ತೇವೆ. ಆ ಭಗವಂತ ಕೊಟ್ಟ ಅಮೃತದಿಂದ ಅವಧ್ಯರಾಗಿದ್ದಾರೆ ದೇವತೆಗಳು. ಆ ದೇವತೆಗಳಿಗೆ ತನ್ನ ಮಹಿಮೆಯನ್ನ ತಾನು ಇನ್ನಷ್ಟು ಖಚಿತಪಡಿಸಿ ಮೋಕ್ಷವನ್ನು ಕೊಡುತ್ತಾನೆ ಈ ಭಗವಂತ. ಅಂದ ಮೇಲೆ ಮತ್ತೆ ಇಲ್ಲಿ ಎಲ್ಲ ಜೀವರಾಶಿಗಳ ಪಾರತಂತ್ರ್ಯ, ಅವರ ಅಲ್ಪಾಯುಷ್ಯ, ಅವರ ಸೇವಕತನ ಇಲ್ಲಿ ನಮಗೆ ಪ್ರಸ್ತುತಪಡಿಸಲಾಗುತ್ತಾ ಇದೆ ಎಂಬುದಾಗಿ ರಾಜರು ಇಷ್ಟು ಅದ್ಭುತವಾಗಿ ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡಿದ್ದಾರೆ. ನಾವೆಲ್ಲ ಜೀವರಾಶಿಗಳು ಪ್ರಕೃತಿಯ ಗುಣದಿಂದ ಬದ್ಧರಾಗಿದ್ದೇವೆ. ಲಕ್ಷ್ಮೀದೇವಿ ಹಾಗಾಗಿ ನಮಗೆ ಪ್ರಕೃತಿಯ ಗುಣದಿಂದ ಬದ್ಧರಾದದ್ದರಿಂದ ವಿಕಾರವಿದೆ. ಅದರಿಂದ ಸುಖ ದುಃಖಾದಿಗಳ ಪ್ರಾಕೃತವಾದ ಸುಖ ದುಃಖಾದಿಗಳನ್ನು ನಾವು ಉಣ್ತಾ ಇದ್ದೇವೆ. ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ಆಕೆಗೆ ಸಮಾನರಾದವರು ಈ ಸಂಸಾರದಲ್ಲಿ ಪಾಣಿಗ್ರಹಣವನ್ನ ಮಾಡಲಿಕ್ಕೆ ಯಾರೂ ಉಳಿದಿಲ್ಲ, ಯಾರೂ ಇಲ್ಲ. ಹಿಂದೆಯೂ ಇರಲಿಲ್ಲ, ಆಗಲೂ ಇರಲಿಲ್ಲ, ಮುಂದೆಯೂ ಬರೋದಿಲ್ಲ. ಸಂಸಾರದಲ್ಲಿ ಇದ್ದಂತಹ ಬ್ರಹ್ಮನನ್ನ ಆರಂಭ ಮಾಡಿಕೊಂಡು ಉಳಿದೆಲ್ಲ ಜೀವರು. ಬ್ರಹ್ಮದೇವರಿಗೆ ಪ್ರಕೃತಿಯ ಪ್ರಭಾವ ಅಷ್ಟಾಗಿ ಇರೋದಿಲ್ಲ. ಎರಡನೇ ಮಾತು, ಭಗವಂತನ ನಾಮವನ್ನ ನಾವು ಸ್ಮರಣೆ ಮಾಡುವುದರಿಂದ ಎಲ್ಲ ಆಪತ್ತುಗಳಿಂದ ನಾವು ಪಾರಾಗುತ್ತೇವೆ. ಅಂತಹ ಭಗವಂತನೊಬ್ಬನೇ ನಿರನಿಷ್ಠ ನಿರವದ್ಯ. ಯಾವ ಅನಿಷ್ಟಕ್ಕೂ ಅವನು ಒಳಗಾಗುವುದವನು, ಯಾವ ತರಹದ ನಾಶವೂ ಅವನಿಗೆ ಇಲ್ಲ ಎಂಬುದಾಗಿ ದೇವರ ಸರ್ವೋತ್ತಮತ್ವವನ್ನು ಲಕ್ಷ್ಮೀದೇವಿ ಕೊಂಡಾಡ್ತಾ ಇದ್ದಾಳೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಗುರುಗಳು ಇದರಿಂದ ಪ್ರೀತರಾಗಲಿ. ಅಸ್ಮದ್ಗುರುವಂತರ್ಗತ, ವಾದಿರಾಜ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ಹಯಗ್ರೀವ, ಭೂವರಾಹ ದೇವರು, ರಮಾ ತ್ರಿವಿಕ್ರಮ ದೇವರು ನಿಮ್ಮನ್ನ ಕೃಪಾದೃಷ್ಟಿಯಿಂದ ನೋಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ, ಕರಮಂಧೀಶ್ವರ ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಪ್ರೀತೋಸ್ತ್ವನೇನ ಶುಭದೋ ಮಮ ದೇವಪೂಜಾ ವ್ಯಾಖ್ಯಾದಿ ಸತ್ಕೃತಿ ಕೃತೋ ಬದರೀ ನಿವಾಸಿ. ಶ್ರೀಕೃಷ್ಣಾರ್ಪಣಮಸ್ತು.